ಹರೇ ಕೃಷ್ಣ. ಕಂಡು ಕಂಡು ನೀಯನ್ನ ಕೈಬಿಡುವರೆ. ಶ್ರೀ ಪುರಂದರದಾಸರ ಕೃತಿಯ ಅನುವಾದ. ಕಂಡು ಕಂಡು ನೀಯನ್ನ ಕೈಬಿಡುವರೆ. ಪುಂಡರೀಕಾಕ್ಷ ಪುರುಷೋತ್ತಮ ಹರೇ. ಭಕ್ತನಾದವನಿಗೆ ಅತ್ಯಂತ ಇಷ್ಟವಾದ ವಸ್ತು ಎಂದರೆ ಪರಮಾತ್ಮನೇ ಮಾತ್ರ. ಪರಮಾತ್ಮ ನೀನೇ ಬೇಕು, ನೀನೇ ಸಾಕು ಅಂತ ಭಕ್ತನ ಸ್ಲೋಗನ್. ಸದಾಕಾಲವೂ ಭಕ್ತನು ಆ ದೇವನ ಧ್ಯಾನದಲ್ಲಿಯೇ ಇರುತ್ತಾನೆ. ತಾನು ಮಾಡುವ ದಿನನಿತ್ಯದ ಕರ್ಮಗಳನ್ನು ಪರಮಾತ್ಮನ ಪ್ರೀತಿಗೋಸ್ಕರವೇ ಮಾಡುವನು. ಪ್ರತಿಯೊಂದು ಕರ್ಮ ಪರಮಾತ್ಮನ ಪ್ರೀತಿಗೋಸ್ಕರ. ಯಾಕೆಂದರೆ ಜೀವವನ್ನು, ದೇಹವನ್ನು ಕೊಟ್ಟು ನಮ್ಮನ್ನು ಸಲತಕ್ಕಂತಹ ದೇವ ನಮಗೆ ಸಾಧನೆ ಮಾಡಲಿಕ್ಕೆ ಈ ದೇಹವನ್ನು ಕೊಟ್ಟಿದ್ದಾನೆ ಮತ್ತು ಈ ಜಗತ್ತನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದಿನನಿತ್ಯದ ಕರ್ತವ್ಯಗಳನ್ನು ಪರಮಾತ್ಮನ ಪ್ರೀತಿಗೋಸ್ಕರವೇ ಮಾಡುವನು ಮತ್ತು ಆತನಿಗೆ ಸಮರ್ಪಿಸುವನು. ಪ್ರತಿಯೊಬ್ಬ ಮನುಷ್ಯನಿಗೆ ಶಾಸ್ತ್ರವು ಕರ್ಮವನ್ನು ಹೇಳಿದೆ. ಕರ್ಮವನ್ನು ಮಾಡದೆ ಇರಲಿಕ್ಕಾಗಲ್ಲ. ಹರಿಭಕ್ತನಾದವನು ತಾನು ಮಾಡುವ ಕರ್ಮಗಳನ್ನು ಶ್ರೀಹರಿಯ ಆಜ್ಞೆಯೆಂದೇ ಮಾಡುವನು ಮತ್ತು ಆ ಎಲ್ಲ ಕರ್ಮಗಳನ್ನು ಆತನ ಪಾದಕಮಲಗಳಲ್ಲಿಯೇ ಅರ್ಪಿಸುವನು. ಪ್ರತಿಯೊಂದು ಕಾರ್ಯದ ಸಮರ್ಪಣೆಯ ಸಮಯದಲ್ಲಿ ಭಕ್ತನಿಗೆ ಪರಮಾತ್ಮನ ಸಾಮೀಪ್ಯದ ಅರಿವು ಇರುತ್ತದೆ. ಪರಮಾತ್ಮನು ನನ್ನ ಹತ್ತಿರದಲ್ಲೇ ಇದ್ದಾನೆ. ಪರಮಾತ್ಮನು ನನ್ನ ದೇಹದಲ್ಲೇ ಇದ್ದು, ನನ್ನ ಮನದಲ್ಲೇ ಇದ್ದು, ನನ್ನ ಎಲ್ಲ ಇಂದ್ರಿಯಗಳಲ್ಲಿದ್ದು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಮತ್ತು ಸಮರ್ಪಣೆ ತನಗೆ ಮಾಡಿಸಿಕೊಳ್ತಾ ಇದ್ದಾನೆ ನನ್ನಿಂದ ಅಂತಕ್ಕಂಥ ಅರಿವು. ಎಂದಿಗೂ ನೀನು ನನ್ನ ಸಮೀಪದಲ್ಲಿಯೇ ಇರಬೇಕು ಹೇ ಕಮಲಾಕ್ಷ ಎಂದು ದೇವನಲ್ಲಿ ಬಹುದೈನ್ಯದಿಂದ ಭಕ್ತನು ಕೇಳುವನು. ಅರಕ್ಷಣ ಪರಮಾತ್ಮನ ವಿಸ್ಮರಣೆಯನ್ನು ಭಕ್ತನು ಬಯಸುವುದಿಲ್ಲ. ಪರಮಾತ್ಮನ ಸ್ಮರಣೆಯೇ ಮೊದಲ ಕರ್ತವ್ಯ ಆತನದ್ದು. ಮಿಕ್ಕ ಎಲ್ಲ ಕಾರ್ಯಗಳು, ಮನೋವ್ಯಾಪಾರಗಳು, ದೈನಂದಿನ ಕಾರ್ಯಗಳು ಎಲ್ಲವೂ ನಂತರದ ಸ್ಥಾನದಲ್ಲಿ ಬರುತ್ತವೆ ಆತನಿಗೆ. ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ, ನಿಂದೆಯಲಿ ನೊಂದೆನೆ ನೀರಜಾಕ್ಷ. ತಂದೆ ತಾಯಿಯೂ ನೀನೆ, ಬಂಧು ಬಳಗವೂ ನೀನೆ, ಎಂದೆಂದಿಗೂ ನಿನ್ನ ನಂಬಿದೆನೋ ಕೃಷ್ಣ. ಮಾನವರು ಕೌಟುಂಬಿಕ ಜೀವನವನ್ನು ಸಾಗಿಸುವ ಸಂಘಜೀವಿಗಳು. ಸಮಾಜದಲ್ಲಿ ಮಾನವನು ಬದುಕಬೇಕು. ಆದರೆ ಎಲ್ಲರಿಂದ ಎಲ್ಲ ಸಮಯದಲ್ಲಿ ನಮಗೆ ಸಹಕಾರವು ದೊರೆಯುವುದು ಎಂದು ಹೇಳಲಾಗುವುದಿಲ್ಲ. ನಮಗೆ ಎಲ್ಲರಿಂದ ಸಹಕಾರ ಸಿಗುತ್ತಂತ ಹೇಗೆ ಹೇಳಲಿಕ್ಕಾಗ್ತದೆ? ಕಷ್ಟದ ಸಮಯದಲ್ಲಿ ಅತಿ ಹತ್ತಿರದ ಬಂಧುಗಳೇ ವೈರಿಗಳಾಗಿ ನಮಗೆ ತೊಂದರೆ ಕೊಡುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗುವುದು. ಈಗ ಒಂದು ಬಂಧು ಇರ್ತಾನೆ, ನಾಳೆನೇ ಆತನ ವೈರಿ ಆಗ್ತಾನೆ. ಈ ಘೋರವಾದ ಜಗತ್ತಿನಲ್ಲಿ ಒಡ ಹುಟ್ಟಿದವರನ್ನು ಕೂಡ ನಂಬಲಾರದ ಸ್ಥಿತಿಯು ಬಂದೊದಗಿದೆ. ನಂಬಿ ಇದ್ದರೆ ಕಷ್ಟ, ನಂಬದಿದ್ದರೆ ಕಷ್ಟ. ಎಂತಹ ಇಕ್ಕಟ್ಟಿನ ಸ್ಥಿತಿ! ಒಡ ಹುಟ್ಟಿದವರು ಕೂಡ ಅವರು ಏನಾಗ್ತಾರೆ? ದಾಯಾದಿಗಳಾಗ್ತಾರೆ, ವಿರೋಧಿಗಳಾಗ್ತಾರೆ, ವೈರಿಗಳಾಗ್ತಾರೆ. ಕಾಲಾಯ ತಸ್ಮೈ ನಮಃ. ಕಾಲದಿಂದ ಹೇಗಾಗ್ತಾ ಹೇಳಲಿಕ್ಕಾಗಲ್ಲ. ಹೀಗೆಲ್ಲ ಇದ್ದಾಗ ಯಾರನ್ನು ಬಂಧುಗಳೆಂದು ನಾವು ನಂಬುವುದು? ಜೀವನವನ್ನು ಹೇಗೆ ಮಾಡುವುದು? ಇನ್ನು ನಾನು ಕೂಡ ಒಳ್ಳೆಯವನು ಎಂದು ನನಗೆ ನಾನೇ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಾಗುವುದಿಲ್ಲ. ನನ್ನ ಮನಸ್ಸು ಕೂಡ ಸದಾಕಾಲವೂ ಸ್ಥಿಮಿತದಲ್ಲಿ ಇರುತ್ತದೆ ಎಂದು ಹೇಗೆ ಹೇಳಲು ಸಾಧ್ಯ? ನನ್ನಿಂದಲೂ ಕೂಡ ಬಂಧು ಜನರಿಗೆ ತಿಳಿಯದೆಯೋ ಕೆಲವು ಬಾರಿ ಅಸಮಾಧಾನ ಉಂಟಾಗಿರಲು ಬಹುದು. ತಿಳಿದು ಅಥವಾ ತಿಳಿದೇ ನಾನೊಂದಿಂದನೂ ಕಾರ್ಯಗಳಿಂದ ಅಥವಾ ಏನೋ ಒಂದು ರೀತಿಯಿಂದ ಬಂಧುಗಳು ನಮ್ಮ ಮೇಲೆ ಅಸಮಾಧಾನವನ್ನು ಹೊಂದಿರಲಿಕ್ಕೆ ಸಾಧ್ಯ. ಕೆಲವು ಸಮಯದಲ್ಲಿ ನಾನು ಕೂಡ ಬೇರೆಯವರ ನಿಂದನೆಯನ್ನು ಮಾಡಿದ್ದು ಉಂಟು. ಒಟ್ಟಿನ ಮೇಲೆ ಇವೆಲ್ಲ ಸಂದರ್ಭಗಳ ನಿಮಿತ್ತದಿಂದ ನಾನು ಸಂಸಾರದಲ್ಲಿ ಬಹುವಾಗಿ ನೊಂದಿರುವೆನು. ನಾನು ಏನಾದರೂ ಮಾಡಲಿ ಬಿಡಲಿ, ಒಳ್ಳೆಯ ಕೆಲಸ ಮಾಡಲಿ ಬಿಡಲಿ, ಒಟ್ಟಿನ ಮೇಲೆ ನನಗೂ ಕೂಡ ಅನೇಕ ತೊಂದರೆಗಳು, ತಾಪತ್ರಯಗಳು, ಮಾನಸಿಕ ವ್ಯಥನೆಗಳು ಇದ್ದೇ ಇರ್ತವೆ. ನಮ್ಮ ಸುತ್ತಲೂ ಇರುವ ಬಂಧುಗಳನ್ನು ಸಂಪೂರ್ಣ ನಂಬಲು ಅಸಾಧ್ಯವಾದ ಸ್ಥಿತಿ ಇದೆ. ಯಾವ ಸಮಯದಲ್ಲಿ ಅವರು ಕೈ ಕೊಡುವರು ಯಾರಿಗೆ ಗೊತ್ತು? ಬಹುತೇಕ ಎಲ್ಲ ಬಂಧುಗಳು ನನ್ನಿಂದ ಏನಾದರೂ ನಿರೀಕ್ಷೆಯನ್ನು ಮಾಡಿಯೇ ನನಗೆ ಸಹಾಯವನ್ನು ಮಾಡುವರು. ಆದರೆ ನೀನು ಮಾತ್ರ ನನಗೆ ಅನಿಮಿತ್ತ ಬಂಧುವೂ ಆಗಿರುವೆ. ನಿನಗೆ ನನ್ನಿಂದ ಏನೂ ಆಗಬೇಕಾಗಿಲ್ಲ. ಆದರೆ ನಂಬಿದವನನ್ನು ಅನುಗ್ರಹಿಸುವುದು ನಿನ್ನ ಸ್ವಭಾವ.
ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬಿರುವೆನು. ನೀನೇ ಬಂಧು, ನೀನೇ ಬಳಗ, ನೀನೇ ತಂದೆ, ನೀನೇ ತಾಯಿ, ಎಲ್ಲವೂ ಆಗಿರುವೆ. ನಿನ್ನನ್ನೇ ನಂಬಿರುವೆನು ನಾನು ಅಂತ ನಿಜವಾದ ಭಕ್ತನು ಎಲ್ಲವನ್ನೂ ತಾಳೆ ನೋಡಿ, ಎಲ್ಲ ಪರಿಸ್ಥಿತಿಯನ್ನು ತೋಳೆ ನೋಡಿ, ಸಮಾಜದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಾಳೆ ನೋಡಿ, ಕೊನೆಗೆ ಒಂದು ನಿಶ್ಚಯಕ್ಕೆ ಬಂದಿರುತ್ತಾನೆ, ನೀನೇ ಬಂಧು. ಯಾಕೆಂದರೆ ಎಲ್ಲವರು ಮಿಕ್ಕವರೆಲ್ಲ ನಮ್ಮ ಕರ್ಮಾನುಸಾರ ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದನ್ನು ಮಾಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ನಮಗೆ ಪಾಠ ಕಲಿಸ್ತಾ ಇರ್ತಾರೆ. ಆದರೆ ಅನಿಮಿತ್ತ ಬಂಧು ನೀನು. ದೈನಂದಿನ ಎಲ್ಲ ಆಗು ಹೋಗುಗಳು ಸುಲಭವಾಗಿ ನಿನ್ನಿಂದಲೇ ನಡೆಯುತ್ತವೆ ಎಂದು ಬಲವಾಗಿ ನಂಬಿರುವೆನು. ಹೀಗೆ ಇರುವುದೇ ನಿಜವಾದ ಹರಿದಾಸರ ಲಕ್ಷಣ. ಕ್ಷಣವೊಂದು ಯುಗವಾಗಿ ತುಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಭವದಿ ನೊಂದೆ ನಾನು. ಸನಕಾದಿ ಮುನಿವಂದ್ಯ ವನಜ ಸಂಭವ ಜನಕ ಫಣಿಸಾಯಿ ಪ್ರಹ್ಲಾದ ಒಲಿದ ಶ್ರೀಕೃಷ್ಣ. ಸಂಸಾರವು ನಿಸ್ಸಾರವು ಎಂದು ನನಗೆ ಸಂಪೂರ್ಣವಾಗಿ ಅರಿವಾಗಿದೆ. ಸಂಸಾರದಲ್ಲಿ ನೊಂದ ನಾನು ಪ್ರತಿಕ್ಷಣವೂ ನಿನ್ನ ಸ್ಮರಣೆಯಲ್ಲಿಯೇ ಇರುವೆನು. ಆದರೆ ಸಮಯವು ನಿಂತ ಹಾಗೆಯೇ ನನಗೆ ಗೋಚರವಾಗುತ್ತದೆ. ಸ್ಟ್ಯಾಂಡ್ ಸ್ಟಿಲ್ ಅನ್ನಿಸ್ತದೆ ಸಮಯ. ಭವದ ಬಂಧನದಲ್ಲಿ ಬಹುವಾಗಿ ಒದ್ದಾಡುತ್ತಿರುವೆ. ಸಂಸಾರದ ತಾಪಗಳ ಎಣಿಕೆ ಮಾಡುವುದು ನನ್ನಿಂದ ಆಗದ ಮಾತು. ಹೇ ಪರಮಾತ್ಮನೇ, ನೀನು ಸನಕಾದಿ ಜ್ಞಾನಯೋಗಿಗಳಿಗೆ ಅತ್ಯಂತ ಪ್ರಿಯನಾಗಿರುವೆ. ನಿನ್ನ ನಾಭಿಕಮಲದಲ್ಲಿ ಉದ್ಭವವಾದ ಚತುರ್ಮುಖ ಬ್ರಹ್ಮನಿಗೆ ತಂದೆಯಾಗಿರುವೆ. ಹೇ ಪ್ರಭೋ, ಆದಿಶೇಷನ ಮೇಲೆ ಪವಡಿಸಿರುವ ದೇವನೇ, ನನ್ನನ್ನು ಅನುಗ್ರಹಿಸು, ನನಗೂ ಸುಜ್ಞಾನವನ್ನು ಕರುಣಿಸು ಅಂತಕ್ಕಂಥ ಒಂದು ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಸುಜ್ಞಾನವು ದೊರಕಿತಂದರೆ ಭವಸಾಗರದಿಂದ ಮುಕ್ತಿ ದೊರಕಿತಂದಲೇ ಅಲ್ಲವೇ? ಈ ಸಂಸಾರದ ಜಂಜಾಟದಲ್ಲಿ ಎಷ್ಟು ದಿನ ಹೀಗೆ ತೊಳಲಾಡುವುದು? ಪರಮಾತ್ಮನ ಬಗ್ಗೆ ಜ್ಞಾನ ಸಂಪಾದನೆ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾವು ಪ್ರವೃತ್ತರಾಗಬೇಕು. ಜ್ಞಾನ ಸಂಪಾದನೆಗೆ ಹೋಗ್ತಕ್ಕಂಥ ನನಗೆ ಅನುಗ್ರಹಿಸುವಂಥ ಪರಮಾತ್ಮನನ್ನು ಬೇಡಿಕೊಳ್ಳಬೇಕು. ಜ್ಞಾನ ನನಗೆ ಬರಲಿ ಅಂತ ಪರಮಾತ್ಮನಲ್ಲಿ ಅನುಗ್ರಹ ಮಾಡುವಂಥ ಬೇಡ್ಕೋಬೇಕು. ಅದಕ್ಕೆ ಈ ಸಂಸಾರಕ್ಕೆ ಬೇಗನೆ ನಿವೃತ್ತಿ ಅನ್ನುವುದು ಇಲ್ಲವೇ? ಪ್ರಹ್ಲಾದನು ತನ್ನ ತಂದೆಯ ದೆಸೆಯಿಂದ ಪ್ರತಿಕ್ಷಣವೂ ಪಡುವ ಯಾತನೆಗಳೆಲ್ಲವನ್ನೂ ಏನೂ ಆಗದೆ ಹಾಗೆ ತಡೆದವನೇ ನೀನಲ್ಲವೇ? ನಮ್ಮನ್ನು ಹಾಗೆ ಮಾಡು. ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ. ದಾಸನೆಂತಾಗುವೆನು ಧರೆಯೊಳಗೆ ನಾನು ಎಂದು ಪುರಂದರದಾಸರು ಹೇಳಿದ್ದು ಚಾಚೂ ತಪ್ಪದೆ ಭಕ್ತನ ಪಾಲಿಸಬೇಕು. ಯಾಕೆಂದರೆ ಈ ಲೌಕಿಕ ಕಾಮನೆಗಳಿಗೆ ಕೊನೆಯಿಲ್ಲ. ಎಲ್ಲ ಲೌಕಿಕ ಕಾಮನೆಗಳು ಧನ ಸಂಪಾದನೆಯತ್ತ, ಧನದಲ್ಲೇ ಇಟ್ಕೋಬೇಕು, ಇನ್ನೂ ಬೇಕು ಅಂತಕ್ಕಂಥದ್ದು ಇದ್ದುಬಿಟ್ಟು ಅದರಲ್ಲೇ ನಮ್ಮ ಸಮಯ ವ್ಯರ್ಥ ಆಗ್ತದೆ. ಹಾಗೆ ಮಾಡಬೇಡ. ಪರಮಾತ್ಮನು ಏನು ಕೊಟ್ಟಿರುವನೋ ಅದನ್ನೇ ಪ್ರಸಾದವೆಂದು ಬಗೆದು ಆತನ ಪಾದಭಕುತಿಯನ್ನು ಬೇಡುವ ಭಕ್ತನು ಬೇಗನೆ ಸಂಸಾರವನ್ನು ದಾಟುವನು. ಅಂದವಾಗಿ ಶ್ರೀಹರಿ ಕೊಟ್ಟದ್ದು ಉಂಡು ಚಂದ ಕರ್ಮ ಮಾಡಬಾರದೆ ಎಂದಿರುವ ಶ್ರೀ ವಿಜಯದಾಸರ ವಾಣಿಯು ಎಷ್ಟು ಅನುಕರಣೀಯವಲ್ಲವೇ? ಭಕ್ತವೆತ್ಸಲನೆಂಬ ಬಿರುದು ಪತ್ತ ಮೇಲೆ ಭಕ್ತರಾಧೀನನಾಗಿರಬೇಡವೇ? ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ ಶಕ್ತಗುರು ಪುರಂದರ ವಿಠಲ ಶ್ರೀಕೃಷ್ಣ. ಭಕ್ತರನ್ನು ಪೊರೆಯುವುದಕ್ಕಾಗಿ ದುಷ್ಟರನ್ನು ಮರ್ದಿಸಲಿಕ್ಕಾಗಿ ಯುಗಗಳಲ್ಲಿ ನೀನು ಅವತಾರ ಮಾಡುವೆ ಎಂದು ಗೀತೆಯಲ್ಲಿ ನೀನೇ ಹೇಳಿರುವೆ. ಅಧ್ಯಾಯ 4ರಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಳೆಯೋಳು ಅಧರ್ಮವು ಹೆಚ್ಚುತ್ತೆ ಧರ್ಮದ ಬಲ ಕುಗ್ಗುತ್ತಲೇ ಇರುವಾಗ ಇಳಿದು ನಾ ಬಂದೆನ್ನ ರೂಪವ ನನ್ನಿಚ್ಛೆಯೋಳು ಭೂತಲದಲ್ಲಿ ನಾ ತೋರ್ಪೆ ಅಂತ ಸಾಂಗತ್ಯದಲ್ಲಿ ಹುಯಿಲುಗಳ ಚಿದ್ದಾಸರು ಮಾಡಿದ್ದಾರೆ. ಭೂಮಿಯಲ್ಲಿ ಯಾವ ಸಮಯದಲ್ಲಿ ಧರ್ಮಕ್ಕೆ ಕುಂದು ಬರುತ್ತದೆಯೋ ಹಾಗೂ ಅಧರ್ಮವು ಹೆಚ್ಚಾಗುತ್ತದೆಯೋ ಆವಾಗೆಲ್ಲ ನಾನು ಅವತಾರವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ಹೇಳಿಲ್ಲವೇ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಒಳ್ಳೆಯ ಜನರನ್ನು ಕಾಯಲು ಕೊಲ್ಲಲು ಯುಗದಲ್ಲಿ ಒಳ್ಳೆಯ ಧರ್ಮವು ಸ್ಥಾಪಿಸಿ ಧರೆಯೋಳು ಭಕ್ತರನ್ನೆಲ್ಲ ಉದ್ಧರಿಸಲು ಬರ್ಪೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡಲಿಕ್ಕಾಗಿಯೂ ಧರ್ಮವನ್ನು ಪುನಃಸ್ಥಾಪನೆ ಮಾಡಲಿಕ್ಕಾಗಿಯೂ ನಾನು ಯುಗಗಳಲ್ಲಿ ಅವತಾರ ಮಾಡುತ್ತೇನೆ ಪರಮಾತ್ಮ ಗೀತೆಯಲ್ಲಿ ಹೇಳಿಲ್ಲವೇ? ಆದುದರಿಂದಲೇ ನಿನಗೆ ಭಕ್ತವತ್ಸಲ ಎಂಬ ಬಿರುದಿದೆ. ಹೀಗೆ ಬಿರುದು ಹೊಂದಿರುವ ನೀನು ಸದಾ ಭಕ್ತರೊಡನೆ ಇರಬೇಕಲ್ಲವೇ? ನಿನ್ನ ಭಕ್ತರಿಗೆ ನೀನು ಮುಕ್ತಿಯನ್ನು ದಯಪಾಲಿಸುವುದು ಲೋಕಕ್ಕೆ ಕಂಡಿದೆ. ಅಲೌಕಿಕವಾದ ಅಪ್ರಾಕೃತವಾದ ಚಿದಾನಂದವಾದ ಚಿನ್ನದ ತ್ರಿಧಾಮದಲ್ಲಿ ವಾಸವುಳ್ಳ ದೊರೆಯೇ ನೀನು ಅತ್ಯಂತ ಬಲಶಾಲಿಯಾಗಿರುವೆ ಅಂತ ದಾಸರು
ಸ್ತುತಿ ಮಾಡ್ತಾರೆ. ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ, ಭವಸಮುದ್ರ ಆಯಾಸವಿಲ್ಲದೆ ದಾಟವನು ಶೀಘ್ರದಲ್ಲಿ ಜಗದೊಳಗೆ ಎಂದು ಹರಿಕಥಾಂಸಾರದ 13ನೇ ನಾಮಸ್ಮರಣ ಸಂಧಿ ಹೇಳಿದೆ. ಹೇ ಪರಮಾತ್ಮ, ಸದಾಕಾಲವು ಪೊರೆಯಬೇಕು ಎಂದು ನಾನು ಪ್ರಾರ್ಥಿಸುವೆ ಅಂತ ಇಲ್ಲಿ ದಾಸವಾಣಿ ಬಹಳ ವಿಶೇಷವಾಗಿದೆ. ಪರಮಾತ್ಮನಲ್ಲಿ ನಾವು ಬೇಡಿಕೊಳ್ಳಬೇಕು. ಲೌಕಿಕ ಕಾಮನೆಗಳನ್ನು ಹೆಚ್ಚು ಕೇಳಬಾರದು. ಜ್ಞಾನ ಸಂಪಾದನೆಯತ್ತ ನಾವು ಹೋಗಬೇಕು. ಜ್ಞಾನವನ್ನು ಕೊಡು ಅಂತ ಕೇಳಬೇಕು. ಕಂಡು ನೀಯನ್ನು ಕೈ ಬಿಡುವರೆ ಪುಂಡರೀಕಾಕ್ಷ ಪುರುಷೋತ್ತಮ ಹರೆ ಎಂತಹ ವಿಶೇಷವಾದ ಪುರಂದರದಾಸರ ವಾಣಿಯ ಕಿಂಚಿತ್ ಅನುವಾದವನ್ನು ಮಾಡಿದ್ದೇವೆ. ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ ಬೆಂಗಳೂರು 1997ರಲ್ಲಿ ಸ್ಥಾಪನೆ ಆಯಿತು. ನಾವು ರಜತ ಮಹೋತ್ಸವವನ್ನು 2022ರಲ್ಲಿ ಮಾಡಿದೆವು. ಕಾಲೇಜು ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಹರಿದಾಸ ಸಾಹಿತ್ಯದ ಅಧ್ಯಯನ ಹಾಗೂ ಬೋಧನಾ ಕ್ರಮ, ಪಠ್ಯಪುಸ್ತಕಗಳು, ದೂರಶಿಕ್ಷಣ, ಪರೀಕ್ಷಾ ಪದ್ಧತಿ ಇತ್ಯಾದಿಗಳನ್ನು ಪ್ರಪ್ರಥಮವಾಗಿ ರಚಿಸಿ ಜಾರಿಗೆ ತಂದ ಸಂಸ್ಥೆ ನಮ್ಮದು ಎಂಬತಕ್ಕಂಥ ಹೆಮ್ಮೆ ನಮಗಿದೆ. ನಮ್ಮ ಮಾದರಿಯನ್ನು ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಸಂಸ್ಥೆಗಳು ಅನುಸರಿಸಿದವು. ನಮ್ಮ ಮೊದಲ ಹೆಜ್ಜೆಯು ಎಲ್ಲರಿಗೂ ಮಾದರಿ ಹೆಜ್ಜೆಯಾಯಿತು. ದಾಸ ಸಾಹಿತ್ಯದಲ್ಲಿನ ನಮ್ಮ ಮೊದಲ ಸೇವೆಯನ್ನು ಸಮಾಜವು ಶ್ಲಾಘಿಸಿತು. ನಮಗೇನು ಬೇಕು? ಹರಿದಾಸ ಸಾಹಿತ್ಯ ಪ್ರಚಾರ. 4 ಮಂದಿ ಅದನ್ನು ಉಪಯೋಗ ಮಾಡಿ ಚೆನ್ನಾಗಿದೆ ಸಂಸ್ಥೆ ಅಂದರೆ ಸಾಕು, ಅಷ್ಟೇ ಸಾಕು. ನಮಗೆ ಹರಿದಾಸರ ಅನುಗ್ರಹ ನಮಗೆ ಬೇಕು. ಹರೇ ಶ್ರೀನಿವಾಸ, ಹರೇ ಕೃಷ್ಣ.